ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಬಚ್ಚಲಪುರ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಪೂರ್ವ ಮಳೆ ಭಾರೀ ಭರ್ಜರಿ ಮಳೆಯಾಗಿದೆ. ಮಳೆಯಿಂದ ಖುಷಿಯಾಗಿಕೊಂಡಿರುವ ರೈತ ಈಗ ಬಿತ್ತನೆ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿದ್ದೇನೆ. ಬಹುತೇಕ ಬಿತ್ತನೆ ಕಾರ್ಯ 90% ಮುಗಿದಿದೆ. ಈ ಮಧ್ಯೆ ಮುಂಗಾರು ಪೂರ್ವದಲ್ಲಿ ರೈತ ಒಂದಿಷ್ಟು ಹೆಸರು ಬೆಳೆಯನ್ನು ಬೆಳಿತಾನೆ. ಅದರಲ್ಲಿ ಎರಿಭೂಮಿ ಪ್ರದೇಶದಲ್ಲಿ ಒಂದು ಬೆಳೆಯನ್ನು ಮುಂಗಾರು ನಲ್ಲಿ ಹೆಸರನ್ನು ಬೆಳೆದು ನಂತರ ಹಿಂಗಾರು ಬೆಳೆಯನ್ನು ಬೆಳೆಯುವಂಥ ವಾಡಿಕೆ ಇದೆ. ಈ ಬಾರಿ ಮುಂಗಾರು ಪೂರ್ವ ಭಾರೀ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ರೈತ ಒಂದಿಷ್ಟು ಖುಷಿಕೊಂಡು ಕೊಪ್ಪಳ ಜಿಲ್ಲೆಯ ಕುಕನೂರು, ಯಲಬುರ್ಗಾ ಮತ್ತು ಕುಷ್ಟಗಿ ತಾಲೂಕಿನಲ್ಲಿ ಸುಮಾರು 15,111 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಾಗಿತ್ತು. ಈ ಸಲ 18,948 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರನ್ನು ಬೆಳೆದಾನೆ. ಇದು ಒಂದಿಷ್ಟು ಆರಂಭದಲ್ಲಿ ಉತ್ತಮವಾಯಿತು. ಆದರೆ ನಿರಂತರ 15 ದಿವಸ ಮಳೆ ಬಂದಿರುವಂಥ ಕಾರಣಕ್ಕಾಗಿ ಹೆಸರು ಬೆಳೆ ಸಂಪೂರ್ಣವಾಗಿ ಹಾಳಾಗುವಂಥ ಸ್ಥಿತಿ ಇದೆ. ಇದಕ್ಕೆ ಏನು ಹಳದಿ ರೋಗ ಬಂದು ಆ ಬೆಳೆ ನಾಶವಾಗ್ತಾ ಇದೆ ಅಂತ. ಜೊತೆಗೆ ಇದಕ್ಕೆ ಇದು ಮುಖ್ಯವಾಗಿ ಇಲ್ಲಿ ಆ ಬೆಳೆಯನ್ನು ತೆಗೆದಲೇಬೇಕಾಗಿದೆ ಅಂತ ಅನ್ನೋದೇ. ಆದರೆ ರೈತನಿಗೆ ಒಂದಿಷ್ಟು ಬೀಜದ ಸಮಸ್ಯೆ ಇದೆ. ಒಂದು ಸರ್ವೆಯಲ್ಲಿ ನಂಬರ್ನಲ್ಲಿ ಕೊಟ್ಟಿರುವಂಥ ಬೀಜಕ್ಕೆ ಬೀಜ ಏನು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಟ್ಟಿರುವಂಥ ಬೀಜನ ಮತ್ತೆ ಅದೇ ರೈತನಿಗೆ ಅದೇ ಸರ್ವೆ ನಂಬರದಲ್ಲಿ ಬೀಜವನ್ನು ಕೊಡದೇ ಇರುವಂಥ ಕಾರಣಕ್ಕಾಗಿ ಈಗ ಆತ ಪರ್ಯಾಯ ಬೆಳೆಯನ್ನು ಬೆಳೆಯಲು ಸಹ ಬೇರೆ ರೀತಿಯ ಬೆಳೆಯನ್ನು ಮತ್ತು ಸೊರೆ ನಂಬರ್ ಅಂತ ಹೇಳಿಕೊಂಡು ಬೀಜವನ್ನು ಬಿತ್ತಬೇಕಾಗಿದೆ. ಈಗಾಗಲೇ ಪ್ರತಿ ಎಕರೆಗೆ ಸುಮಾರು 10,000 ರಿಂದ 15,000 ರೂಪಾಯಿ ಖರ್ಚು ಮಾಡಿರುವಂಥ ರೈತ ಈಗ ಹೆಸರನ್ನು ಬೆಳೆದು ಅದು ನಾಶವಾಗಿರುವಂಥ ಕಾರಣಕ್ಕಾಗಿ ಈಗ ಮುಂದೇನು ಮಾಡಬೇಕು ಅನ್ನುವಂಥ ಚಿಂತೆಯಲ್ಲಿದ್ದಾನೆ. ಈಗಾಗಲೇ ಏನು ಹೆಸರು ಬೆಳೆಯ ಬಿತ್ತನೆ ಅವಧಿ ಜೂನ್ 15ಕ್ಕೆ ಮುಗಿದಾಗಿದೆ. ಮುಂದೆ ಈ ದಿನದಲ್ಲಿ ಬೇರೆ ಮೆಕ್ಕೆಜೋಳನೋ ಅಥವಾ ಬೇರೆ ಬೆಳೆಯನ್ನು ಬೆಳೆಯಬೇಕು. ಆದರೆ ಬೀಜದ ಸಮಸ್ಯೆ ಉಂಟಾಗಿದೆ. ಈ ಕಾರಣಕ್ಕಾಗಿ ಏನು ರೈತ ಹೇಳ್ತಾ ಇರೋದಂದರೆ ಅಧಿಕ ಮಳೆ ಆಗಿರುವಂಥ ಕಾರಣಕ್ಕಾಗಿ ಬೆಳೆ ನಾಶವಾಗಿದೆ. ಇದಕ್ಕೆ ನಾವು ಒಂದಿಷ್ಟು ಏನು ಸರ್ಕಾರದಿಂದ ಪರಿಹಾರ ಕೊಡಬೇಕು ಮತ್ತು ಸಮೀಕ್ಷೆ ಮಾಡಬೇಕು ಅನ್ನೋದು ರೈತನ ಆಗ್ರಹವಾಗಿದೆ. ಈ ವರ್ಷ ಮಳೆಗಾಲ ಭಾರಿ ಚಲೋ ಆಗೈತ್ರಿ ಸರ. ಮಳೆಗಾಲ ಚಲೋ ಆಗೈತೆ ಅಂತೇಳಿ ಎಲ್ಲರೂ ರೈತರು ಬಿತ್ತಿದ್ರು. ಬಿತ್ತಿದ ಮೇಲೆ ಏನಾಗ್ಬಿಡ್ತು, ಮಳೆ ಅಂಕ ಕಂಟಿನ್ಯೂ ಬಿಡಲೇ ಇಲ್ಲ. ಮಳೆ ವಿಪರೀತ ಮಳೆಯಾಗಿ ಹೊಳ್ಳಿ ಪೀಕ್ ಎಲ್ಲ ರೆಪ್ಪ ಹಾಕಿದಾಗ ಹಾಕಿ ಹೊಳ್ಳಿ ಹುಟ್ಟಲೇ ಇಲ್ಲ ಸರ್. ಅದು ಹೊಳ್ಳಿ ಬೀಜ ತೊಗೊಂಬಂದು ಬಿತ್ತಬೇಕಂದ್ರೆ ರೈತ ಸಂಪರ್ಕನ್ಯಾಗ ಬೀಜ ಇಲ್ಲ ಏನು ಸರ. ಹೊಳ್ಳಿ ನಾವು ಈ ಇನ್ನೊಂದಿಷ್ಟು ಹೊಲದಪ್ಪ ಬಿತ್ತಬಾರ್ದ ತತಿ ಐತೆ ಅಂತಂದ್ರೆ ಇದು ಕೆಂಪು ಆಗಿಬಿಡ್ತೀರಿ ಸರ್. ಭೂಮಿ ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟವು. 15 ದಿವಸ ವಿಪರೀತ ಮಳೆ ಶುರು ಐತಿ ಏನ್ರಿ. ಎಲ್ಲ ರೈತರು ಬಂದ್ರೂ ಹೊಲ ಸುಮ್ಮನೆ ಬದು ನಿಂದಿರ್ಬೇಕು, ಹೊಳ್ಳಿ ವಾಪಸ್ ಹೋಗ್ಬೇಕ್ರಿ ಸರ್. ಎಲ್ಲ ಹುಟ್ಟಿದ ಕೆಂಪು ಆಗಿಬಿಟ್ಟವು ಸರ್. ಏನಿಲ್ಲ ಈಗ ಏನು ಸರ್, ಅವು ಬರ್ತಾವೆಲ್ಲ ಗ್ಯಾರಂಟಿ ಇಲ್ಲ ಸರ್. ಅವು ಇನ್ನು ಒಟ್ಟಾರೆ ಈ ಮಧ್ಯೆ ಏನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರನ್ನು ಕೇಳಿದಾಗ ಇದಕ್ಕೆ ಏನು ಬೆಳೆಗೆ ಎಲ್ಲೋ ಮೆಜಾಯಿಕಮ್ ರೋಗ ಬಂದಿದೆ, ಈ ರೋಗದಿಂದ ಬೆಳೆ ಹಾಳಾಗಿದೆ ಅನ್ನೋದನ್ನು ಅವರು ಒಪ್ಕೊಳ್ತಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಹೇಳೋದಂತ ಹೇಳಿದರೆ ಒಂದಿಷ್ಟು ಉಸುಗು ಪ್ರದೇಶದಲ್ಲಿ ನೀರು ಹಿಡಿದು ಬೆಳೆ ಹಾನಿಯಾಗಿದೆ ಅಂತ ಒಂದು ಕಡೆಯಾಗಿದ್ದರೆ, ಇನ್ನೊಂದು ಹೇಳೋದೇನೆಂದರೆ ಬೇರೆ ಒಂದೇ ಬೆಳೆಯನ್ನು ಅದೇ ಭೂಮಿಯಲ್ಲಿ ಹಾಕಿರುವಂಥ ಕಾರಣಕ್ಕಾಗಿ ಆಗಿದೆ. ಜೊತೆಗೆ ಇಲ್ಲಿ ಎಲ್ಲೋ ಮೆಜಿಕ್ ರೋಗ ಬೇರೆ ಬೇರೆ ಕಾರಣಕ್ಕಾಗಿ ಬಂದಿರುವಂಥ ಕಾರಣಕ್ಕಾಗಿ ಮತ್ತು ಬೀಜೋಪಚಾರ ಮಾಡದೇ ಇರುವಂಥ ಕಾರಣಕ್ಕಾಗಿ ಈಗ ಬೆಳೆ ನಾಶವಾಗಿದೆ. ಪೂರ್ವ ಮುಂಗಾರಿನಲ್ಲಿ ವಿಶೇಷವಾಗಿ ಹೆಸರು ಸುಮಾರು 18,000 ಹೆಕ್ಟೇರ್ನಲ್ಲಿ ಬಿತ್ತನೆ ಆಗಿದೆ. ಈ ಸರಿ ಮಳೆ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಅಲ್ಲಲ್ಲಿ ಸ್ವಲ್ಪ ನಮ್ಮಲ್ಲಿ ಎಲ್ಲೋ ಮೊಸಾಯಿಕ್ ಅಂತೇಳಿ ಹೆಸರಿನಲ್ಲಿ ಒಂದು ರೋಗ ಬರ್ತಾ ಇದೆ. ಅದು ವೈರಸ್ ರೋಗ. ಅದರಿಂದ ನಾವು ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ತಜ್ಞರಿಗೆ ಒಂದು ತಂಡ ಮಾಡಿ ಕಳಿಸಿದ್ವಿ. ಮತ್ತು ಅವರು ರೆಕಮೆಂಡೇಶನ್ ಪ್ರಕಾರ ಒಂದು ಬೀಜೋಪಚಾರ ಮಾಡಬೇಕಿತ್ತು. ಕೆಲವು ರೈತರು ಬೀಜೋಪಚಾರ ಮಾಡಿಲ್ಲ. ಮತ್ತು ಎರಡನೇದು ಪ್ರತಿ ಸರಿ ಎಲ್ಲಿ ಹೆಸರು ಬೆಳೀತಾರೆ ಮತ್ತು ಅಲ್ಲೇ ಹೆಸರು ಬೆಳೀತದೆ. ಅದರಿಂದ ಅದು ಒಂದು ಕಾರಣ. ಅಂದರೆ ಅದು ಭೂಮಿಯಲ್ಲಿ ವೈರಸ್ ಉಳಿದು ಬರ್ತಾ ಇದೆ. ಅದಕ್ಕೆ ಈ ರೈತರ ತಕ್ಷಣ ನಾವೇನು ಹೇಳಿದ್ವಿ ಅಂದರೆ ಅದು ಎಲ್ಲೋ ಬಂದಿದೆ ಅದನ್ನು ಕಿತ್ತು ಅದನ್ನು ಅವರು ಡಿಸ್ಟ್ರಾಯ್ ಮಾಡಬೇಕು. ಅಂದರೆ ಮಾಡಬೇಕು. ಎರಡನೇದು ಇಮಿಡಾಕ್ಲೋಪಿಡ್ ಒಂದು ಔಷಧ ಇದೆ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಕೊಡ್ತಾ ಇದ್ವಿ. ಅದನ್ನು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಮತ್ತು ಇನ್ನೂ ಕೆಲವು ಕಡೆ ಎಲ್ಲಿ ಉಸುಗಿನ ಜಮೀನಿದ್ದಾವೆ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ತೇವಾಂಶದಿಂದ ಬೆಳೆ ಕುಂಠಿತ ಆಗಿದೆ ಅಂತೇಳಿ ನಮ್ಗೆ ವರದಿ ರೈತರು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ತಂಡ ಮಾಡಿ ಕಳಿಸಿ ಎಷ್ಟು ನಿಜವಾದ ಎಕರೇಜ್ನಲ್ಲಿ ಅದು ಆ ಥರ ಸಮಸ್ಯೆ ಆಗಿದೆ ಅನ್ನೋ ವರದಿ ಕೊಡೋಕ್ಕೆ ಈಗ ನಾನು ಹೇಳಿದ್ದೀನಿ ಸರ್. ಬೀಜದ ಹೆಸರಿಂದ ಏನು ನಮ್ಮ ಸದ್ಯ ಒಂದು 400 ಕ್ವಿಂಟಲಲ್ಲಿ 360 ಕ್ವಿಂಟಲ್ ಮಾರಾಟ ಆಗಿದ್ದು. ಬಿತ್ತನೆ ಬೀಜದ ಯಾವುದೂ ಸಮಸ್ಯೆ ಇದ್ದಿಲ್ಲ. ಬಟ್ ಈಗ ಹೆಸರು ತೆಗೆದು ಬೇರೆ ಬಿತ್ತನೆ ಬೀಜ ಮಾಡೋಕ್ಕೂ ನಾವು ಕೊಡ್ತೀವಿ. ಅಂದರೆ ಮೆಕ್ಕೆಜೋಳ, ಸಜ್ಜೆ ಹೆಸರು ಇಲ್ಲ. ಹೆಸರು ಈಗ ಬಿತ್ತನೆ ಬೀಜ ಅಂದರೆ ಸೀಸನ್ ಮುಗಿದಾಗಿದೆ. ಅವರು ಯೂನಿವರ್ಸಿಟಿ ರೆಕಮೆಂಡೇಶನ್ ಜೂನ್ 15 ಕೊನೆ ದಿನ ಇತ್ತು. ಇನ್ನೆಷ್ಟು ಬಿತ್ತಿರು ಮತ್ತು ಬೇರೆ ಬೇರೆ ಈಗ ಅದು ಹೆಸರು ಅನುಕೂಲ ಆಗಲ್ಲ ಅಂತೇಳಿ ಹೆಸರು ಬಿಟ್ಟು ಬೇರೆ ಬೀಜಗಳು ಈಗ ರೈತ ಸಂಪರ್ಕದ ಲಭ್ಯವಿದೆ, ರೈತರು ತಗೊಂಡು ಹೋಗ್ಬೋದು. ನಂದು ಮನೆ ಅಂದರೆ ಅದೇ ಸರನ್ ನಂಬರ್ಗಿನ ಬೇರೆ ಸರನ್ ನಂಬರ್ಗೆ ತಗೊಂಡು ಕೊಡು. ಬಟ್ ಬಿತ್ತದ ಅಲ್ಲೇ ಬಿತ್ತಲವ. ಬಟ್ ಏನಾಯ್ತದೆ ಅಲ್ಲಿ ಆನ್ಲೈನಲ್ಲಿ ಎಂಟ್ರಿ ಆದಾಗ ಒಂದೇ ಸೀಸನ್ಗೆ 2 ಕೊಡ್ಬೇಕಂತ ಸ್ವಲ್ಪ ಮತ್ತೆ ಟೈಮ್ ತಗೊಂಡು ಅದಕ್ಕೋಸ್ಕರ ಬೇರೆ ಬೀಜ ತಗೊಂಡು ಹೋಗೋಕ್ಕೆ ಮನೆಯನ್ನು ಈ ಕಾರಣಕ್ಕಾಗಿ ಈಗ ರೈತರು
ಬೇರೆ ಮೂಲದಿಂದ ಒಂದಿಷ್ಟು ಬೆಳೆಯನ್ನು ಬೀಜವನ್ನು ಖರೀದಿಸಬಹುದು. ಬೇರೆ ಸರ್ವೆ ನಂಬರ್ ಕೊಟ್ಟು ರೈತನಿಗೆ ಬೀಜವನ್ನು ಕೊಡ್ತಾರೆ. ಆದರೆ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಏನು 440 ಕ್ವಿಂಟಾಲ್ ಹೆಸರು ಬೆಳೆಯ ಒಂದಿಷ್ಟು ಗುರಿ ಇತ್ತು. ಅದಕ್ಕಾಗಲೇ ಸುಮಾರು 368 ಕ್ವಿಂಟಾಲನ್ನು ಬೀಜ ಐತೆ ಮತ್ತು ಇಲ್ಲಿ ಅವಧಿ ಮುಗಿದಿರೋದಕ್ಕಾಗಿ ಬೇರೆ ಕಡೆ ಅದನ್ನು ವರ್ಗಾಯಿಸಲಾಗಿದೆ. ಈಗ ಹೆಸರು ಬೆಳೆ ಸಿಗ್ತಾ ಇಲ್ಲ. ಬೇರೆ ಬೆಳೆಯನ್ನು ಬೆಳಿಬೇಕಂದ್ರೂ ಸಹ ಒಂದಿಷ್ಟು ಸಮಸ್ಯೆ ಇದೆ. ಆದರೆ ಇದಕ್ಕೆ ಪರಿಹಾರ ಕಂಡ್ಕೋಬೇಕಂತ ಅನ್ನೋದು ಒಂದು ಕಡೆ ಆಗಿದೆ. ಒಂದು ಕಡೆ ರೈತನಿಗೆ ಬೆಳೆ ಒಂದಿಷ್ಟು ಮಳೆ ಆಗಿ ಖುಷಿಗೊಂಡಿದ್ದ ಒಂದು ಕಡೆ ಆಗಿದ್ದರೆ, ಒಂದು ರೈತನಿಗೆ ಈ ರೀತಿಯ ಅಧಿಕ ಮಳೆ ಆಗಿರೋ 15 ದಿನ ನಿರಂತರವಾಗಿರೋ ಮಳೆ ಇರೋದು ಮತ್ತು ಅಧಿಕ ಮಳೆ ಆಗಿರ್ಬೋದು ರೈತರಿಗೆ ಸಂಕಷ್ಟ ಉಂಟು ಮಾಡಿದೆ. ಈ ಕುರಿತು ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಮತ್ತೊಮ್ಮೆ ಸರ್ವೆ ಮಾಡಿಕೊಂಡು ರೈತನಿಗೆ ಬರಬೇಕು. ಸರ್ಕಾರ ಸಹ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಿಕೊಂಡು ರೈತನ ನೆರವಿಗೆ ಬರಬೇಕೆನ್ನುವುದು ರೈತರ ಆಗ್ರಹವಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.